ಇವತ್ತು ನಾನು ನಿಮಗೆ ಮದುವೆ ಮನೆ ಶೈಲಿಯ ಹಾಗಲಕಾಯಿ ಗೊಜ್ಜು ಮನೆಯಲ್ಲಿ ನಾವು ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ. ಎಸ್ಪೆಷಲಿ ಶುಗರ್ ಇರೋರು ಹಾಗಲಕಾಯಿನ ತಿಂದ್ರೆ ಕೆಲವರು ಇದನ್ನ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ತಪ್ಪೇನಿಲ್ಲ. ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ತಣ್ಣಗಾಗಕ್ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗ್ಬೇಕು. ನೋಡ್ಬೋದು ನೀವು ಅರ್ಧಕ್ಕರ್ಧ ಶ್ರಿಂಕ್ ಆಗೋಗಿದೆ ಹಾಗಲಕಾಯಿ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಮದುವೆ ಮನೆ ಶೈಲಿಯ ಹಾಗಲಕಾಯಿ ಗೊಜ್ಜು ಮನೆಯಲ್ಲಿ ನಾವು ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ. ತಡ ಮಾಡೋದ್ ಬೇಡ, ಬನ್ನಿ ಶುರು ಮಾಡೋಣ. ಮದುವೆ ಮನೆ ಶೈಲಿಯ ಹಾಗಲಕಾಯಿ ಗೊಜ್ಜು ಮಾಡುವ ವಿಧಾನ. ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ಸಿಂಪಲ್ ಆಗಿ ಒಂದು ಮಸಾಲೆ ಹುರ್ಕೊಳ್ಳೋಣ. ಒಂದು ಬಾಣಲೆ ತಗೊಂಡಿದ್ದೀನಿ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಮೊದಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ನಾವು ನಮ್ಮ ದೇಹಕ್ಕೆ ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲ ಕೊಡ್ತೀವಿ, ಆದ್ರೆ ಕಹಿ ಮಾತ್ರ ಯಾವತ್ತೂ ಕೊಡೋದಿಲ್ಲ. ಯುಗಾದಿ ಹಬ್ಬ ಬಂದ್ರೆ ಮಾತ್ರ ನಾವು ಬೇವಿನ ಎಲೆ ತಿಂತೀವಿ ಅನ್ನೋದು ಬಿಟ್ರೆ ಬೇರೆ ಟೈಮಲ್ಲಿ ಯಾವತ್ತೂ ಕಹಿ ಕೊಡಲ್ಲ. ಸೊ ಅದಕ್ಕೆ ದೇವರು ಹಾಗಲಕಾಯಿನ ಸೃಷ್ಟಿ ಮಾಡಿರೋದು. ಹಾಗಲಕಾಯಿನ ವಾರಕ್ಕೊಮ್ಮೆ ಆದ್ರೂ ನೀವು ಮಾಡ್ಕೊಂಡು ಮನೆಯಲ್ಲಿ ತಿನ್ಲೇಬೇಕು. ಎಸ್ಪೆಷಲಿ ಶುಗರ್ ಇರೋರು ಹಾಗಲಕಾಯಿನ ತಿಂದ್ರೆ ಶುಗರು ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಅವಾಗವಾಗ ಮಾಡ್ಕೊಂಡು ತಿಂತಾ ಇರಿ. ಎಣ್ಣೆ ಕಾದಿದೆ. ಮೊದಲಿಗೆ ಒಂದು ಅರ್ಧ ಸ್ಪೂನು ಮೆಣಸು ಹಾಕೋತಾ ಇದ್ದೀನಿ. ಅದರ ಜೊತೆಗೆ 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕೊಂಡಿದ್ದೀನಿ. ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡ್ಬಿಡೋಣ. ಆದಷ್ಟು ಮೀಡಿಯಂ ಟು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳೋದು ಒಳ್ಳೇದು. ಅವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಪದಾರ್ಥಗಳು. ಮೆಂತ್ಯ ಕಲರ್ ಚೇಂಜ್ ಆಗಿದೆ, ಮೆಣಸು ಸಿಡಿತಾ ಇದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಮತ್ತೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಹಾಕೊಂಡಿದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಸ್ವಲ್ಪ ಘಮ ಬಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಇದನ್ನ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ತಪ್ಪೇನಿಲ್ಲ. ಎಣ್ಣೆ ಹಾಕಿ ಹುರಿದ್ರೆ ಈವನ್ ಆಗಿ ರೋಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಣ್ಣೆ ಹಾಕೊಂಡಿದ್ದೀನಿ. ನೀವು ಎಣ್ಣೆ ಬೇಡ, ನಾವು ಹಾಗೆ ಡ್ರೈ ರೋಸ್ಟ್ ಮಾಡ್ತೀವಿ ಅಂದ್ರೆ ಖಂಡಿತ ಎಣ್ಣೆನ ಸ್ಕಿಪ್ ಮಾಡ್ಬೋದು. ಕೆಲವರು ಇದಕ್ಕೆ ಜೀರಿಗೆ, ಮೆಂತ್ಯ ಮತ್ತೆ ಮೆಣಸು ಹಾಕೋದಿಲ್ಲ, ಹಾಕ್ದರೇನು ಮಾಡ್ಬೋದು. ಹಾಕಿದ್ರೆ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಎಳ್ಳು ಎಲ್ಲ ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ಒಂದು 10-12 ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಸಿ ಇದೆ, ಇವಾಗ ಅದು ಫುಲ್ಲು ರೋಸ್ಟ್ ಆಗಿ ನಾವು ಹುರಿದ ಮೇಲೆ ಅದು ಫುಲ್ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಇರಲಿ ಅನ್ನೋದಾದ್ರೆ ಅರ್ಧ ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ಗುಂಟೂರು ಮೆಣಸಿನ್ಕಾಯಿ ಕೂಡ ತಗೋಬಹುದು. ಸ್ನೇಹಿತರೆ, ಕರ್ಬೇವಿನ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೇನೆ ಅರ್ಧ ಹೋಳು ನಾನು ಕೊಬ್ಬರಿನ ತುರ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಕೆಲವರು ಇದನ್ನ ಹಸಿಕಾಯಿ ಹಾಕಿ ಕೂಡ ಮಾಡ್ತಾರೆ. ಸೊ ಹಸಿಕಾಯಿ ಹಾಕ್ಬೋದು, ತೊಂದರೆ ಇಲ್ಲ. ಆದರೆ ಕೊಬ್ಬರಿ ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗೋಗಿರುತ್ತೆ ಆಗಲೇ. ಕೊಬ್ಬರಿಲಿರೋಂಥ ಮಾಯಿಶ್ಚರ್ ಕಂಟೆಂಟ್ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಕೊಬ್ಬರಿ ಹಾಕಿ 1-2 ನಿಮಿಷದೊಳಗಡೆನೆ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಕಲರ್ ಚೇಂಜ್ ಆಗ್ತಿದೆ ಅಂದರೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಕೊಬ್ಬರಿ ಹಾಕಿದ್ಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ, ಇಲ್ಲಾಂದರೆ ಕೊಬ್ಬರಿ ಬೇಗ ಕಪ್ಪಾಗ್ಬಿಡುತ್ತೆ. ಸ್ನೇಹಿತರೆ ನೋಡ್ಬೋದು ನೀವು, ಕೊಬ್ಬರಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಒಂದ್ಸಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಕ್ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಮಾಡಬೇಕು. ಮಿಕ್ಸಿಗೆ ಇನ್ನೂ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು. ಏನೇನು ಹಾಕಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಹುರಿದಿದ್ದಂಥ ಮಸಾಲಾ ಪದಾರ್ಥ ಪೂರ್ತಿ ತಣ್ಣಗಾಗಿತ್ತು. ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದೆರಡು ಐಟಮ್ಗಳು ಹಾಕೋದು ಬಾಕಿ ಇದೆ. ಏನದು ನೋಡೋಣ ಬನ್ನಿ. ನಾನು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣ ನೆನೆಸಿ ಅದರ ರಸ ಹಿಂಡ್ಕೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ಗಂಧದ ಥರ ರುಬ್ಕೋಬೇಕು. ಸ್ನೇಹಿತರೆ, ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು.
ಬೇಕಾಗಿದ್ದಂತ ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡೋಣ ಬನ್ನಿ. ನಾನು ಮಸಾಲೆ ಹುರಿಯಕ್ಕೆ ಯಾವ ಬಾಣಲಿ ತಗೊಂಡಿದ್ನೋ ಅದನ್ನೇ ತಗೊಂಡಿದ್ದೀನಿ. ಮತ್ತೆ ಒಲೆ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು. ಒಂದ್ಸಲ ಇದನ್ನ ಬಾಡಿಸ್ಕೊಂಡ್ಬಿಡೋಣ. ಬಾಡಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಈಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಹಾಗಲಕಾಯಿ, ಒಂದು 300 ಗ್ರಾಮ್ ಇದೆ ಇದು ಹಾಗಲಕಾಯಿ ಹಚ್ಚಿಟ್ಕೊಂಡಿರೋದು. ಹಾಗಲಕಾಯಿನ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಗಲಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಕೆಲವರು ರೌಂಡ್ ಆಗಿ ಸರ್ಕಲ್ ಶೇಪ್ ಅಲ್ಲಿ ಹಚ್ಕೋತಾರೆ. ಅದರಲ್ಲಿರುವಂತ ಬೀಜನ ತೆಗಿತಾರೆ. ಕೆಲವರು ಬೀಜ ತೆಗಿಯೋದಿಲ್ಲ, ಬೀಜನೂ ಇರ್ಲಿ ಅಂತ ಹಾಗೆ ಬಿಡ್ತಾರೆ. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಗೊಜ್ಜಿಗೆ ಸಾಮಾನ್ಯವಾಗಿ ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ರೇನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನ ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕೈ ಬಿಡದರೆ ಒಂದು 10 ನಿಮಿಷ ಇದನ್ನ ನಾವು ಫ್ರೈ ಮಾಡಬೇಕು. ಅದರಲ್ಲಿರುವಂತ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊತಿರೋಣ. ಇದು ಹೇಗೆ ಅಂದ್ರೆ ಒಂದು 80% ಹಾಗಲಕಾಯಿ ನಾವು ಎಣ್ಣೆನಲ್ಲಿ ಇವಾಗ ಏನು ಬಾಡಿಸ್ತಾ ಇದೀವಲ್ಲ ಇದರಲ್ಲೇ ಬೆಂದ್ಬಿಡ್ಬೇಕು. ಸೊ ಅದಕ್ಕೆ ಒಂದು 10 ನಿಮಿಷ ಆದರೂ ಬೇಕಾಗತ್ತೆ. ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಇನ್ನ ಕಹಿ ಬೇಡವೇ ಬೇಡ ಅಂತ ಅನ್ನೋರು ಫ್ರೈ ಮಾಡ್ಕೊಳ್ಳೋ ಮುಂಚೆನೆ ಒಂದು 10 ನಿಮಿಷ ಉಪ್ಪು ನೀರಲ್ಲಿ ಸ್ವಲ್ಪ ಅರಿಶಿನ ಬೆರೆಸ್ಬಿಟ್ಟು ನೆನೆಯೋದಕ್ಕೆ ಬಿಡ್ತಾರೆ. ಅವಾಗ ಹಾಗಲಕಾಯಲ್ಲಿ ಇರೋಂಥ ಕಹಿ ಇನ್ನ ಕಮ್ಮಿ ಆಗೋಗುತ್ತೆ. ಸ್ನೇಹಿತರೆ, ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡ್ಬೋದು ನೀವು ಅರ್ಧಕ್ಕರ್ಧ ಶ್ರಿಂಕ್ ಆಗೋಗಿದೆ ಹಾಗಲಕಾಯಿ. ಸೊ ಅದೊಂದು ಸೈನ್, ಅದು ಹಾಗಲಕಾಯಲ್ಲಿ ಇರೋಂಥ ಕಹಿ ಅಂಶ ಎಲ್ಲ ಹೋಗಿದೆ ಅಂತ. ಈ ಸಮಯದಲ್ಲಿ ಒಲೆನ ಸಣ್ಣ ಮಾಡಿ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಇಲ್ಲಿಗೆ ಹಾಕೊಳ್ಳೋಣ. ನಾವು ರುಬ್ಬಿದಂತ ಮಿಕ್ಸಿಲಿ ಇನ್ನ ತುಂಬಾ ಮಸಾಲೆ ಉಳಿದೈತು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಒಂದೇ ಸಲಕ್ಕೆ ಎಲ್ಲ ಮಸಾಲೆನೂ ಬರಲ್ಲ. ಸೊ ಒಂದು 2-3 ಸಲ ಹಾಕೊಳ್ಳಿ, ತೊಂದರೆ ಇಲ್ಲ. ಈಗ ಇದನ್ನ ಒಂದ್ಸಲ ಕೂಡಿಸೋಣ. ಇದಕ್ಕೆ ಇನ್ನ ಒಂದು ಸ್ವಲ್ಪ ನಾನು ನೀರು ಸೇರಿಸ್ಕೊಳ್ತೀನಿ. ಹತ್ತತ್ರ 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವು ಕೆಲವೊಂದು ಹಸಿ ಪದಾರ್ಥಗಳು ಹಾಕಿದ್ವಿ. ನಾವು ಹುಣಸೆ ರಸ, ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿದು. ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀರಾಯಿತು ಅಂತ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಇದಕ್ಕೆ ಉದ್ದಿನಬೇಳೆ ಮತ್ತು ಎಳ್ಳು ಹಾಕಿರೋದ್ರಿಂದ ಕುದ್ದ ಮೇಲೆ ಗೊಜ್ಜು ಗಟ್ಟಿ ಆಗೇ ಆಗುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಎಷ್ಟು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ನೋ ಅಷ್ಟೇ ಗಾತ್ರದ ಬೆಲ್ಲ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಮತ್ತೆ ಒಮ್ಮೆ ಮಿಕ್ಸ್ ಮಾಡಿ ಇದನ್ನ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸೋಣ. ಉದ್ದಿನಬೇಳೆ ಹಾಕಿರೋದ್ರಿಂದ ಬುಡ ಹಿಡಿಯೋಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಮಧ್ಯ ಒಂದೊಂದ್ಸಲ ಕೂಡಿಸ್ಕೊತಾ ಇರೋಣ. ಸ್ನೇಹಿತರೆ, ಗೊಜ್ಜು ಚೆನ್ನಾಗಿ ಕುದ್ದಿದೆ. ಒಲೆ ಆಫ್ ಮಾಡೋಣ. ನಾವು ಮಾಡಿರೋಂಥ ಹಾಗಲಕಾಯಿ ಗೊಜ್ಜು ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ, ಮದುವೆ ಮನೆ ಶೈಲಿಯ ಹಾಗಲಕಾಯಿ ಗೊಜ್ಜು ಮಾಡುವ ವಿಧಾನ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.